ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಲೇಔಟಲ್ಲಿ ಗಣೇಶ ಹೇಗೆ ಕೂರಿಸಿದ್ರು ಅನ್ನೋ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಾವು ಹಳೆ ಮನೆಗೆ ಕೀ ಕೊಡೋಣ ಅಂತ ಹೋಗಿದ್ವಿ. ಇನ್ನು ಫೈನಲಿ ಕೀ ಕೊಡಬೇಕಾದ್ರೆ ಎಲ್ಲ ಒಂದು ಸಲ ನೋಡ್ತಾರಲ್ವ, ಅದೇ ಥರ ನೋಡ್ತಾ ಇದ್ರು. ನಾನು ಈ ಮನೆಯದು ನೆನಪಿಗಿರಲಿ ಅಂತೇಳಿ ಒಂದು ಹೋಮ್ ಟೂರ್ನ ಮಾಡ್ಕೊಳ್ತಾ ಇದ್ದೆ. ಈ ಮನೆಗೆ ಬಂದು ನಾವು 4 ವರ್ಷ ಇದ್ವಿ. ಈ ಮನೇಲಿ 4.5 ವರ್ಷ ಇದ್ವಿ. 1 ವರ್ಷ 2 ವರ್ಷಕ್ಕೆ ನಾವು ಯಾವಾಗಲೂ ಖಾಲಿನೇ ಮಾಡಲ್ಲ. ಲಾಸ್ಟು ಬೆಂಗಳೂರಿಗೆ ಬಂದಮೇಲೆ ಒಂದು 3 ಮನೆ ಚೇಂಜ್ ಮಾಡಿದ್ದೀವಿ ಅಷ್ಟೇ. ಒಂದರಲ್ಲಿ ಒಂದು 5 ವರ್ಷ, ಇನ್ನೊಂದರಲ್ಲಿ 4 ವರ್ಷ, ಇದರಲ್ಲಿ ಒಂದು 4 ವರ್ಷ ಇದ್ವಿ ಅಷ್ಟೇ. ಇವಾಗ ಇನ್ನು ಸ್ವಂತ ಮನೆಗೆ ಹೋಗ್ತೀವಿ. ಇನ್ನು ನೆಕ್ಸ್ಟ್ ಯಾವ ಮನೆ ಖಾಲಿ ಮಾಡೋ ಥರನೂ ಇರಲ್ಲ. ಇವಾಗ ಫೈನಲಿ ಮೇಲೆ ಅವ್ರ ಮನೆಗೆ ಕೀ ಕೊಡೋಣ ಅಂತ ಹೋದ್ವಿ. ಟೀ ಎಲ್ಲ ಮಾಡಿಕೊಟ್ರು, ಕುಡಿದ್ವಿ. ಹಾಗೆಯೇ ಕೆಲವೊಂದು ಮಾತುಗಳು ಆಡ್ತಿದ್ವಲ್ಲ, ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತ್ಕೊಂಡು ನಮಗೇನು ನಾವು ಬಾಡಿಗೆ ಮನೇಲಿ ಇದ್ದೀವಿ ಅಂತ 4 ವರ್ಷದಲ್ಲಿ ನಮಗೆ ಯಾವ ಫೀಲೂ ಆಗಿರಲಿಲ್ಲ. ಅವರು ಒಂದು ಮಾತು ಯಾವತ್ತೂ ಏನೂ ಅಂದಿರಲಿಲ್ಲ. ನಾನು ಯಾವ ಮನೆ ಖಾಲಿ ಮಾಡ್ಬೇಕಾದ್ರೂ ಈ ಥರ ಹೋಗಿ ಕೀ ಕೊಡೋಕ್ಕೆಲ್ಲ ಹೋಗಿರಲಿಲ್ಲ. ಇವ್ರ ಮನೆಗೆ ಇಬ್ಬರು ಸೇರಿ ಹೋಗಿ ಕೀ ಕೊಟ್ಟು ಬರೋಣ ಅಂತೇಳ್ಬಿಟ್ಟು ಇಬ್ಬರು ಹೋಗಿ ಕೊಟ್ಟು ಬಂದ್ವಿ. ಹಾಗೆಯೇ ನಮ್ಮ ಲೇಔಟಲ್ಲಿ ಇಲ್ಲಿ ಹೊಸ ಮನೆಗೆ ಬಂದು ಒಂದು 4 ದಿನ ಆಗಿತ್ತು ಅಷ್ಟೇ. ಗಣೇಶ ಈ ಥರ ಎಲ್ಲ ಕೂರಿಸ್ತಾರೆ ಅಂತ ನಮಗೆ ಗೊತ್ತಿರಲಿಲ್ಲ. ನಾವು ಹೊಸ ಮನೆಗೆ ಬಂದು ಒಂದು 3-4 ಡೇಸ್ ಆದಮೇಲೆ ಇಲ್ಲಿ ಗಣಪತಿ ಕೂರಿಸಿದ್ದು. ನನಗೆ ಯಾರೂ ಪರಿಚಯನೇ ಇಲ್ಲ. ಒಬ್ಬರ ಜೊತೆಗೆ ಒಂದಿನನೂ ಮಾತೇ ಆಡಿರಲಿಲ್ಲ. ನೆನ್ನೆ ಅಲ್ಲಿ ಡಿಸ್ಕಸ್ ಮಾಡಬೇಕಾದ್ರೆ ಕರೆದಿದ್ರು, ಹೋಗಿದ್ದಾಗ ಆವಾಗ ಪರಿಚಯ ಆಗಿದ್ದು. ಇವಾಗ ಎಲ್ಲ ರೋಡೆಲ್ಲ ಗುಡಿಸ್ಬಿಡೋಣ, ನಾಳೆ ಬೆಳಗ್ಗೆ ಗಣಪತಿ ಇಡೋದಲ್ವ ಅಂತೆಲ್ಲ ಮಾತಾಡಿಕೊಂಡ್ರು. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ನಾನು ಜಾಯ್ನ್ ಆಗಿ ಎಲ್ಲರೂ ಸೇರಿ ಆ ರೋಡನ್ನೆಲ್ಲ ಉದ್ದಕ್ಕೆ ಕ್ಲೀನ್ ಮಾಡ್ಕೊಂಡ್ವಿ. ಇನ್ನು ಇದು ಬಂದು ಬೆಳಗ್ಗೆ ನಾವು ಇವತ್ತು ಬೆಳಗ್ಗೆ ಒಂದು ಸ್ವಲ್ಪ ದೊಡ್ಡ ಐಟಮ್ ಎಲ್ಲ ಶಿಫ್ಟ್ ಮಾಡಿರಲಿಲ್ಲ, ಬೆಳಗ್ಗೆನೇ ಶಿಫ್ಟ್ ಮಾಡಿದ್ವಿ. ಇವತ್ತೇನೆಂದರೆ ಇಲ್ಲೂ ಗಣಪತಿ ಕೂರಿಸ್ತಾಯಿದ್ರು. ಇವಾಗ ಹಳೆ ಮನೆ ಖಾಲಿ ಮಾಡಿದ್ವಲ್ಲ, ಆ ಮನೆ ಹತ್ರನೂ ಕೂರಿಸ್ತಾಯಿದ್ರು. 2 ಸೈಡು ಹೋಗಬೇಕಿತ್ತು. ಅದರಲ್ಲಿ ಮನೆ ಶಿಫ್ಟ್ ಮಾಡೋದು ಬೇರೆ ಇತ್ತು. 3-4 ಡೇಸಿಂದ ಮಾಡ್ತಾನೇ ಇದ್ದೀವಿ ಸ್ವಲ್ಪ ಐಟಮು. ಲಾಸ್ಟಿಗೆ ಫ್ರಿಜ್ಜು, ಸೋಫಾ ಸೆಟ್ಟು ಅವೆಲ್ಲ ತರೋದಿತ್ತಲ್ಲ, ಅದನ್ನೆಲ್ಲ ತೊಗೊಂಡು ಬಂದ್ವಿ. ಆಮೇಲೆ ರಂಗೋಲಿ ಕಾಂಪಿಟೇಷನ್ ಅಂತೇಳಿ ರಂಗೋಲಿ ಹಾಕಿ ಬಂದು ಬೆಳಗ್ಗೆಯಿಂದ ಅಲ್ಲಿ ಗಣಪತಿ ಕೂರಿಸಿರಲ್ಲ, ಅಲ್ಲಿ ಹೋಗಿರಲಿಲ್ಲ. ಇವಾಗ ರೆಡಿ ಆಗಿಬಿಟ್ಟು ಪೂಜೆ ಸಾಮಾನೆಲ್ಲ ತೊಗೊಂಡು ಪೂಜೆ ಮಾಡಿಸ್ಕೊಂಬರೋಣ ಅಂತೇಳಿ ನಾನು ಅಮ್ಮನೂ ಇಬ್ಬರೂ ರೆಡಿಯಾಗಿ ಸ್ಯಾರಿ ಹಾಕ್ಕೊಂಡಿದ್ದೆ. ರೆಡಿಯಾಗಿ ಹೋಗಿದ್ವಿ. ಇಲ್ಲಿ ನಮ್ಮ ಮನೆ ಹತ್ರದಿಂದ ಈ ಥರ ಕಾಣಿಸ್ತಾ ಇತ್ತು. ಈಗ 12 o'clock ಪೂಜೆ ಅಂತ ಹೇಳಿದ್ರು, ಅದಕ್ಕೆ ಫಸ್ಟು ರೆಡಿಯಾಗಿ ಹೋಗಿಬಿಡೋಣ. ಆಮೇಲೆ ರಂಗೋಲಿ ಹಾಕಿದ್ದು ವಿಡಿಯೋ ಇದೆ, ಆಮೇಲೆ ತೋರಿಸ್ತೀನಿ ಕೆಳಗೆ ಹೋದಾಗ. ನಾವು ಹಾಕಿ ಬಂದ್ವಿ, ಇನ್ನು ಕೆಲವ್ರು ಹಾಕ್ತಾಯಿದ್ರಲ್ಲ, ಫಸ್ಟ್ ರೆಡಿಯಾಗಿ ಹೋಗೋಣ ಅಂತ ಹೇಳಿ. ಹಳೆ ಮನೆ ಹತ್ರನೂ ಹೋಗಬೇಕಿತ್ತು. ಅಲ್ಲೂ ಬೆಳಗ್ಗೆ ಗಣಪತಿ ಕೂರಿಸಿರಲ್ಲ, ಪೂಜೆ ಎಲ್ಲ ಇತ್ತು. ಬನ್ನಿ ಮನೆ ಶಿಫ್ಟ್ ಮಾಡ್ಬೇಕಾದ್ರೆ ಬನ್ನಿ ಅಂತ ಹಿಂಸೆ ಮಾಡಿದ್ರೆ, ಇಲ್ಲ ಆಮೇಲೆ ಬರ್ತೀವಿ ಅಂತ ಹೇಳ್ಬಿಟ್ಟು ಸಂಜೆ ಹೋಗೋಣ ಅಂತ ಹೇಳಿ ಅಲ್ಲಿ ಸ್ಪೆಷಲ್ ಏನಂದರೆ ಈ ಸಲ ಹೋಗಲೇಬೇಕು ಅಂದರೆ ಕಚ್ಚೆ ಸ್ಯಾರಿ ಹಾಕ್ಕೊಳ್ತಾ ಇದ್ದೀವಿ ಎಲ್ಲರೂ. ಸಂಜೆ ಬರ್ತೀನಿ, ಇವಾಗ ಆಗಲ್ಲ, ಇವಾಗ ಅಲ್ಲಿ ಹೋಗ್ಬಿಟ್ಟು ಆಮೇಲೆ ಸಂಜೆ ಬರ್ತೀನಿ ಅಂತ ಹೇಳಿ ಬಂದೆ. ಇವಾಗ ರಂಗೋಲಿ ಹಾಕಿರೋದು, ನಾನು ಹಾಕಿರೋದು ಬಂದು ಇದು ರಂಗೋಲಿ ಶಂಕು ಟೈಪಿಂದು. ಇದು ಅಮ್ಮ ಹಾಕಿದ್ದು. ಅಮ್ಮ ಚೆನ್ನಾಗಿ ರಂಗೋಲಿ ಹಾಕ್ತಾರೆ, ದೊಡ್ಡದು. ಇವಾಗ ಅವ್ರಿಗೆ ಬಗ್ಗೆ ಎಲ್ಲ ಹಾಕೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ಹಾಕಿ ಅಂತ ಹೇಳಿದರು. ಅದೇ ಎಲ್ಲರೂ ಹಾಕಿದ್ರು. ಚಿಕ್ಕದಾದ್ರೂ ಪರವಾಗಿಲ್ಲ ಹಾಕಿ ಅಂತ ಹೇಳಿದರು ಎಲ್ಲರಿಗೂ. ಅವ್ರವ್ರಿಗೆ ಇಷ್ಟ ಬಂದಿದ್ದು ಅವ್ರವ್ರು ಹಾಕ್ಕೊಂಡಿದ್ರು. ಅರಿಶಿನ ಕುಂಕುಮ ಕೊಟ್ಟು ಕಾಪಾಡೆ, ಅರಿಶಿನ ಕುಂಕುಮ ಕೊಟ್ಟು ಕಾಪಾಡೆ, ಮಂಗಳ ಮಾಗೌರಿ ರಂಗ ಸಹೋದರಿ. Sunrise, sunset, it's a brand new day, I'm feeling blessed. Gotta give thanks and pray, Ganesha, Saraswati and Krishna too. Hear my words, oh gods, this one's for you. She
Shiva, Vishnu, Lakshmi, all divine, they guide me in life, they make my soul shine. I bow down, deep respect, I'm in awe, their love and mercy like an ocean floor. Hari Om, Hari Om, chanting. ಇನ್ನು ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಎಲ್ಲ ತಿಂದ್ಕೊಂಡು ಮನೆಗೆ ಬಂದ್ವಿ. ಇನ್ನು ಒಂದು ಸ್ವಲ್ಪ ಐಟಮ್ಗಳನ್ನೆಲ್ಲ ತೊಗೊಂಡು ಬಂದು ಇಡ್ತಾ ಇದ್ರಲ್ಲ, ನೀವು ಹೋಗಿ ನಾವು ಎತ್ತಿಡ್ತೀವಿ ಅಂತ ಹಸ್ಬೆಂಡ್ ಹೇಳಿದರು. ಹಂಗಾಗಿ ನಾವು ಹೋಗಿದ್ವಿ. ಸೋಫಾ ಸೆಟ್ ಎಲ್ಲ ತಂದಾಗಿತ್ತು. ಲಾಸ್ಟಿಗೆ ಇದೊಂದು ಇತ್ತು. ನಾನು ಇದು ಬೇಡ ಕೊಟ್ಬಿಡೋಣ, ಇನ್ನೇನು 2 ರೂಮೆಲ್ಲ ವಾರ್ಡ್ರೋಬ್ ಇದೆಯಲ್ಲ ಸಾಕು ಅಂದ್ಕೊಂಡಿದ್ದೆ. ನಮ್ಮ ಮನೆಯವರು ಇದು ಬೆಂಗಳೂರು ಸ್ಟಾರ್ಟಿಂಗ್ ಬಂದಾಗ ಇನ್ಸ್ಟಾಲ್ಮೆಂಟಲ್ಲಿ ಕಷ್ಟಪಟ್ಟು ತೊಗೊಂಡಿರೋದು ಇರಲಿ ಅಂತ. ಕೆಲವ್ರಿಗೆ ಈ ಥರ ಸೆಂಟಿಮೆಂಟ್ ಅನ್ನೋದು ಇರುತ್ತಲ್ಲ, ಫಸ್ಟ್ ವಸ್ತು ಇರಬೇಕು, ಜೋಪಾನವಾಗಿ ಇಟ್ಕೋಬೇಕು ಅನ್ನೋದು, ಆ ಥರ ಒಂದು ಸೆಂಟಿಮೆಂಟಲ್ಲಿ ನಾನು ಇರಲಿ ಬಿಡಿ ಅಂತ ಸುಮ್ಮನಾದೆ. ಅದನ್ನೇ ಲಾಸ್ಟಿಗೆ ಫೈನಲಿ ಒಳಗೆ ತಂದಿಟ್ವಿ. ಇಲ್ಲಿ ಗೇಮ್ಸ್ ಎಲ್ಲ ಆಡಿಸ್ತಾಯಿದ್ರು. ಹಾಗೆ ನಮ್ಮ ಮನೆಯಿಂದ ಡೈರೆಕ್ಟ್ ಚೆನ್ನಾಗಿ ಕಾಣಿಸ್ತಾ ಇತ್ತು, ಅದನ್ನೇ ನೋಡ್ತಾ ಇದ್ದೆ. ಇನ್ನು ಕೆಳಗೆ ಹೋಗ್ಬಿಟ್ಟು ನೋಡೋಣ ಅಂತ ಹೊರಟ್ವಿ ನಾವು. ಫಸ್ಟು ಗರ್ಲ್ಸಿಗೆಲ್ಲ ಆಡಿಸ್ತಾಯಿದ್ರು, ಆಮೇಲೆ ಬಾಯ್ಸಿಗೆ ಆಡೋದು ಅಂತ ಹೇಳ್ಬಿಟ್ಟು. ನಮ್ಮ ಮನೇಲಿ ಇಬ್ಬರು ಬಾಯ್ಸ್ ಅಲ್ವಾ, ಆಮೇಲೆ ಆಡ್ತಾರೆ. ಇನ್ನು ಈ ಗೇಮ್ ಆಡಿಸ್ಬೇಕಾದ್ರೆ ನಾನು ಇರಲಿಲ್ಲ, ರೆಡಿ ಆಗೋಣ ಅಂತ ಹೋಗಿದ್ದೆ. ಲಾಸ್ಟಿಗೆ ನಮ್ಮ ಇಬ್ಬರು ಮಕ್ಕಳನ್ನೇ ಉಳಿದಿದ್ದಾರೆ. ಒಬ್ಬ ಚಿಕ್ಕನ್ ಫಸ್ಟು, ದೊಡ್ಡವನ್ ಸೆಕೆಂಡು ಬಂದಿದ್ದ. ಎಲ್ಲ ಎಕ್ಸ್ಪರ್ಟ್ ಇದ್ದಾರೆ, ಮನೆಯಲ್ಲೇ ಪ್ರಾಕ್ಟೀಸ್ ಮಾಡಿಬಿಟ್ಟಿದ್ದಾರೆ. ಓಡು 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 ಓಡು. ಇನ್ನು ತುಂಬ ಗೇಮ್ಸ್ ಎಲ್ಲ ಆಡಿಸಿದ್ರು ಅನಿಸುತ್ತೆ. ನಾನು ಹಳೆ ಮನೆ ಹತ್ರ ಬೆಳಗ್ಗೆಯಿಂದನೂ ಹೋಗಿರಲಿಲ್ವಲ್ಲ, ಸಂಜೆ ಹೋಗಬೇಕು ಅನ್ನೋದಿತ್ತು. ಅಲ್ಲಿ ಫೋನ್ ಮಾಡ್ತಾಯಿದ್ರು. ಈ ಸಲ ಕಚ್ಚೆ ಸ್ಯಾರಿ ಬೇರೆ ಹಾಕೋತಿದ್ವಲ್ಲ, ನನಗೆ ಹಾಕೊಳಕ್ಕೆ ಬರ್ತಿತ್ತು. ಇನ್ನು ನನ್ನ ಫ್ರೆಂಡ್ ಇಬ್ಬರು ಕಲ್ತಿದ್ವಿ. ಬಂದ್ರಿ ಸ್ಯಾರಿ ಉಡ್ಸೋಕ್ಕೆ, ಟೈಮ್ ಆಯಿತು ಅಂತ 1-2 ಸಲ ಫೋನ್ ಮಾಡಿದರು. ಅದಕ್ಕೆ ನಾನು ಫಸ್ಟು ರೆಡಿ ಆಗಿಬಿಟ್ಟು ಆಮೇಲೆ ಹೋಗೋಣ, ಅಲ್ಲೇ ಅವ್ರಿಗೆ ಉಡ್ಸೋಕ್ಕೆ ಸರಿ ಆಗುತ್ತೆ ಅಂತೇಳಿ ನಾನು ರೆಡಿ ಆಗೋಕ್ಕೆ ಅಂತ ಹೋದೆ. ಅಷ್ಟೊತ್ತಿಗೆ ಇಲ್ಲಿ ಗೇಮೆಲ್ಲ ಆಡಿಸ್ತಾಯಿದ್ರು. ಫೈನಲಿ ನಮ್ಮನೆಗೆ ಯಾವ್ಯಾವ ಗಿಫ್ಟ್ ಬಂತು ಅಂತ ಹೇಳಿ ಇವಾಗ ತೋರಿಸ್ತಾ ಇದ್ದೀನಿ. ಇದು ಮ್ಯೂಸಿಕಲ್ ಚೇರಲ್ಲಿ ಬಂದಿದೆ ನನ್ನ ಚಿಕ್ಕ ಮಗನಿಗೆ ಫಸ್ಟ್ ಪ್ರೈಸು. ಚೆನ್ನಾಗಿತ್ತು. ನನ್ನ ಮಗ ತಂದು ನೆಕ್ಸ್ಟ್ ಡೇನೇ ಅಮ್ಮ ನಾನೊಂದು ಸಲ ಸ್ಕೂಲಿಗೆ ತಗೊಂಡೋಗ್ತೀನಿ ಅಂತ ಹೇಳ್ಬಿಟ್ಟು ತಗೊಂಡೋಗಿದ್ದ. ಇನ್ನು ಇದು ಬಂದು ದೊಡ್ಡವನಿಗೆ ಬಂದಿದ್ದು ಮ್ಯೂಸಿಕಲ್ ಚೇರಲ್ಲಿ ಸೆಕೆಂಡ್ ಪ್ರೈಸ್ ಬಂದಿತ್ತಲ್ಲ, ಅದು ಚೆನ್ನಾಗಿತ್ತು. ಈ ಥರದ್ದು ಇನ್ನೊಂದು ಬಂದಿತ್ತು ಅಮ್ಮನೂ ಮ್ಯೂಸಿಕಲ್ ಚೇರಲ್ಲಿ ಸೆಕೆಂಡ್ ಬಂದಿದ್ದರು. ಅವ್ರಿಗೆ ಕೊಟ್ಟು ಕಳಿಸ್ದೆ. ಇನ್ನು ಇದು ದೊಡ್ಡವೊಂದು ಇಟ್ಟಿದ್ದೀನಿ. ಇನ್ನು ಇದು ಬಂದು ರಂಗೋಲಿಗೆ ಹಾಕಿದ್ವಲ್ಲ, ಅದು ಪ್ರೈಸ್ ಬಂದಿದ್ದು. ರಂಗೋಲಿಗೆ ಇದು ಗ್ಲಾಸಿನ ಜಾರ್ ಥರ 2 ಇದೆ ಒಂದು ಪ್ಯಾಕಲ್ಲಿ. ಒಂದು ಸ್ಮಾಲ್ ಬಾಕ್ಸ್ಗಳು ಬರುತ್ತಲ್ಲ, ಆ ಥರದ ಗ್ಲಾಸಿಂದ ಚೆನ್ನಾಗಿತ್ತು. ಇದು ನನಗೆ ಈ ಥರ ಎಲ್ಲ ಮಿಂಗಲಾಗಿ ಈ ಥರ ಎಲ್ಲ ಮಾಡ್ತಾರೆ ಅಂತ ಗೊತ್ತಿಲ್ಲ. ನನ್ನ ಹಸ್ಬೆಂಡ್ ಹೇಳಿದಾಗ ಎಲ್ಲೋ ಒಂದು ಸೈಡ್ ಕೂರಿಸ್ತಾರ, ಹೋಗೋದೋ ಬೇಡವೋ ಅಂತ ಸುಮ್ಮನೆ ಇದ್ದೆ. ಇಲ್ಲೇ ನಮ್ಮ ಮನೆ ಮುಂದೆನೇ ಕೂರಿಸಿದ್ರಲ್ಲ, ಚೆನ್ನಾಗಿತ್ತು. ಅಲ್ಲಿ ಹಳೆ ಮನೆ ಹತ್ರ ಎಲ್ಲ ಹೇಗೆ ಮಿಂಗಲಾಗಿ ಎಲ್ಲ ಒಟ್ಟಿಗೆ ಇರ್ತಾರೆ, ಇಲ್ಲೂ ಹಾಗೇ ಇದ್ದಾರೆ. ಇದಾಗಿತ್ತು ಗಣೇಶನ ಹಬ್ಬದ ಫೆಸ್ಟಿವಲ್ ಸೆಲೆಬ್ರೇಷನು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.